ಸ್ನೇಹಿತರೆ, ಆತ್ಮೀಯರೇ, ಇವತ್ತು ಸ್ವರ ವಿಜ್ಞಾನ ಬಗ್ಗೆ ನಾವು ಹಲವಾರು ಕ್ಲಾಸಸ್ ಮಾಡಿದ್ವಿ. ಸೊ ತುಂಬ ಅದ್ಭುತವಾದ ಜ್ಞಾನವನ್ನು, ಆಳವಾದ ಜ್ಞಾನವನ್ನು ಪಡೆದ್ವಿ. ಇವತ್ತು ಈ ತರಗತಿಯಲ್ಲಿ ನಾವೇನು ಮಾಡೋದು, ಎರಡು ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಎರಡು ಟೆಕ್ನಿಕ್ಗಳು ಸ್ವರಯೋಗ ಸಾಧನದಿಂದ. ಮೊದಲನೇದು ಐಶ್ವರ್ಯ, ಅಂದರೆ ವೆಲ್ತ್. ವೆಲ್ತ್ ಅನ್ನೋದು ಐಶ್ವರ್ಯ ಅಂದರೆ ಧನ ಒಂದೇ ಅಲ್ಲ, ಧನ ಅರ್ಜನ ಒಂದೇ ಅಲ್ಲ. ಐಶ್ವರ್ಯ ಅಂದರೆ ಒಳ್ಳೆ ಆರೋಗ್ಯ, ಮನಃಶಾಂತಿ ಅಲ್ವಾ? ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜೀವನದಲ್ಲಿ ಸಂತೃಪ್ತಿ ಜೀವನದಲ್ಲಿ ಸಂತೃಪ್ತಿ ಇರಬೇಕು, ಒಳ್ಳೆ ಆರೋಗ್ಯ ಇರಬೇಕು, ಮನಃಶಾಂತಿ ಇರಬೇಕು, ಜೊತೆಗೆ ಧನ. ಇದೆಲ್ಲ ಸೇರಿದ್ರೆ ಐಶ್ವರ್ಯ ಅಂತ ಹೇಳ್ತೀವಿ ನಾವು. ಹೆಲ್ತ್ ಈಸ್ ವೆಲ್ತ್ ಅಂತಲೇ ಹೇಳ್ತೀವಿ. ಆ ವೆಲ್ತ್, ಸಂಪದೆ, ಐಶ್ವರ್ಯ ಅಂದರೆ ಇವೆಲ್ಲ ಇರಬೇಕು. ಓನ್ಲಿ ಧನ ಮಾತ್ರ ಇದ್ದರೆ, ಹಣಕಾಸು ಮಾತ್ರ ಇದ್ದರೆ ಅದು ಐಶ್ವರ್ಯ ಅಂತ ಅನ್ನೋದು ಅನ್ಸ್ಕೊಳಲ್ಲ. ಅದು ಸಾಧ್ಯವೇ ಇಲ್ಲ. ಎಷ್ಟೋ ಜನ ಧನ ಅಂದರೆ ಈ ಧನ ಇರೋರು, ಹಣಕಾಸು ಇರೋ ಹೆಚ್ಚಾಗಿರುವಂಥವ್ರು ಇದ್ದಾರೆ. ಆದರೆ ಅವರಲ್ಲಿ ತುಂಬ ಸುಖ ಶಾಂತಿ ಇಲ್ಲ. ಸುಖ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ರೋಗಗಳು ಹೆಚ್ಚಾಗಿದೆ. ಎಷ್ಟೋ ಧನ ಇದ್ರೂ ರೋಗ ಇದ್ದರೆ ಏನು ಮಾಡ್ತೀರಾ? ಯಾವ ರೀತಿ ಅನುಭವಿಸ್ತೀರಾ? ಅದು ನಿಮ್ಮ ಹತ್ರ ಹಣಕಾಸು ಜಾಸ್ತಿ ಇದೆ, ಬಟ್ ಆದರೆ ಬಿ ಪಿ ಇದೆ, ಕ್ಯಾನ್ಸರ್ ಇದೆ, ಶುಗರ್ ಇದೆ, ಇಂಥವೆಲ್ಲ ವ್ಯಾಧಿಗಳಿದ್ರೆ ನಿಮ್ಗೇನು ಆನಂದ ಸಿಗತ್ತೆ? ಅದಕ್ಕೋಸ್ಕರ ಅದು ಐಶ್ವರ್ಯ ಅಲ್ಲ. ನಿಜವಾದ ಐಶ್ವರ್ಯ ಅಂದರೆ ಏನಂದರೆ, ನೀವು ಅನುಭವಿಸ್ಬೇಕು. ಅನುಭವಿಸುವಂಥ ಅವಕಾಶ ಇದ್ರೇ ಅದು ಐಶ್ವರ್ಯಕ್ಕೆ ಅರ್ಥ ಇದೆ. ಅದಕ್ಕೋಸ್ಕರ ಐಶ್ವರ್ಯ ಅಂತಂದರೆ ನಾವು ಅನುಭವಿಸೋ ರೀತಿಯಲ್ಲಿ ಇರಬೇಕು. ನಾವು ಅದನ್ನು ಅನುಭವ ತಗೋಬೇಕು, ಅನುಭವಿಸುವಂಥ ರೀತಿಯಲ್ಲಿ ಇರಬೇಕು. ಅದರಿಂದ ಆನಂದವೂ ಸಿಗಬೇಕು. ಅದನ್ನೇ ನಿಜವಾದ ಐಶ್ವರ್ಯ ಅಂತ ನಾವು ಕರೆಯೋದು. ಅದಕ್ಕೆ ಇಲ್ಲಿ ಐಶ್ವರ್ಯವಂತರು ಅಂತ ಯಾರು ಅಪ್ಪ ಅಂತಂದರೆ, ಅವರು ನಿಜವಾದ ಆನಂದವನ್ನು, ಆರೋಗ್ಯ ಆನಂದವನ್ನು ಅನುಭವಿಸೋರು. ಅದರ ಭಾಗವಾಗಿ ಹಣಕಾಸು, ಧನ ಇದೆಲ್ಲ ಇರ್ತದೆ. ಆದರೆ ಇದು ಮುಖ್ಯವಾದದ್ದು. ಆರೋಗ್ಯ ಆನಂದ ಇರುವಂಥವ್ರನ್ನೇ ಐಶ್ವರ್ಯವಂತರು ಅಂತ ನಾವು ಕರೆಯೋದು. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಟೆಕ್ನಿಕಲ್ ಹೇಳ್ತಾ ಹೋಗ್ತೇನೆ. ಈ ಐಶ್ವರ್ಯ ಸಾಧಿಸೋಕ್ಕೆ ನಾವು ಸ್ವರಯೋಗ ಸಾಧನವನ್ನು ಹೇಗೆ ಬಳಸ್ಕೋಬೋದು, ಅದೊಂದು ಮೊದಲನೇ ತಂತ್ರ ಇವತ್ತು ತಿಳ್ಕೊಳ್ಳೋಣ. ರೈಟ್. ಸೊ ಇಲ್ಲಿ ಒಂದು ಶ್ಲೋಕ ಇದೆ. ಸ್ವರಜ್ಞಾನಂ ನರೇ ಯಂತ್ರ ಲಕ್ಷ್ಮೀ ಪಾದ ತಥೇ ಭವೇತ್ ಅಂತ. ಸರ್ವತ್ರೀಚ ಶರೀರೇಪಿ ಸುಖಂ ತನ್ಯ ಸದಾ ಭವೇತ್ ಅಂತ ಇದೊಂದು ಶ್ಲೋಕ. ಈ ಶ್ಲೋಕದ ಪ್ರಕಾರ ಏನು ಹೇಳ್ತದೆ ಅಂದರೆ, ಸ್ವರವಿಜ್ಞಾನ ಯಾರು ತಿಳ್ಕೊತಾರೋ, ಸ್ವರವಿಜ್ಞಾನ ಯಾರಿಗೂ ಆ ಜ್ಞಾನ ಸಿಗುತ್ತೋ ಅವರೆಲ್ಲರ ಹತ್ರ ಲಕ್ಷ್ಮೀದೇವಿ ವಶವಾಗತ್ತೆ ಅಂತ ಹೇಳ್ತಾರೆ. ಸ್ವರವಿಜ್ಞಾನ ಯಾರಿಗೂ ಅರ್ಥ ಆಗುತ್ತೋ, ಅದನ್ನು ಪಾಲನೆ ಮಾಡ್ತಾರೋ ಅವ್ರಿಗೆ ಈ ಲಕ್ಷ್ಮೀದೇವಿ ವಶ ಆಗತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಕಡೆ ಸುಖ ಪ್ರಾಪ್ತಿ ಮತ್ತು ಶರೀರ ಸುಖವು ಸಿಗತ್ತೆ, ಆರೋಗ್ಯ ಸಿಗತ್ತೆ ಅಂತ ಹೇಳಕ್ಕೆ ಇದೊಂದು ಶ್ಲೋಕ ಹೇಳಿರೋದು. ಈ ರೀತಿಯಲ್ಲಿ ಸ್ನೇಹಿತರೆ, ಪ್ರಧಾನವಾಗಿ ಈ ಐಶ್ವರ್ಯವನ್ನು ಸಾಧಿಸಬೇಕಂದ್ರೆ ಈ ಸ್ವರ ತಂತ್ರದಲ್ಲಿ, ಸ್ವರ ವಿಜ್ಞಾನದಲ್ಲಿ ಒಂದು ಟೆಕ್ನಿಕ್ ಇದೆ, ಒಂದು ತಂತ್ರ ಇದೆ. ಯಾವ ರೀತಿಯಲ್ಲಿ ಅಂದರೆ, ನಾವು ಈ ಉಸಿರಾಟವನ್ನು ಬಿಡ್ತೀವಲ್ಲ, ಅಂದರೆ ಉಚ್ಛ್ವಾಸ ಮಾಡೋ ಟೈಮಲ್ಲಿ 12 ಅಂಗುಲಗಳು ಅಂತ ಹೇಳ್ತೀವಿ ನಾವು. 12 ಇಂಚ್ ಅನ್ನೋದು ಆ ಉದ್ದ, ಅಂದರೆ ಆಚೆ ಕಡೆ ಬಿಡುವಂಥ ಶ್ವಾಸ 12 ಇಂಚ್ ಇರಬೇಕು. ಅಂದರೆ ಮೂಗಿಯಿಂದ 12 ಇಂಚ್ ಹೋಗುತ್ತೆ. ಅದನ್ನು ಕಡಿಮೆ ಮಾಡ್ತಾ ಬರಬೇಕಾಗತ್ತೆ. ಅಂದರೆ 8 ಇಂಚು, 4 ಇಂಚು, ಅಂದರೆ ಈಗ ಇಲ್ಲಿಂದ ಮೂಗಿಯಿಂದ 12 ಇಂಚ್, 8 ಇಂಚ್ ಮಾಡೋದು ಮತ್ತು 4 ಇಂಚ್ ಮಾಡೋದು. ಆ ರೀತಿಯಲ್ಲಿ ಕಡಿಮೆ ಮಾಡ್ಕೊತ ಬಂದರೆ ನಿಮಗೆ ಈ ಐಶ್ವರ್ಯ ಅಂತ ಅನ್ನೋದು ಲಭ್ಯವಾಗುತ್ತೆ ಅಂತ ಒಂದು ಟೆಕ್ನಿಕ್ ಹೇಳಿದ್ದಾರೆ. ಆದರೆ ಅದಕ್ಕಿಂತ ಸುಲಭವಾಗಿರುವಂಥದ್ದು ಇನ್ನೊಂದು ತಿಳ್ಕೊಂಡು ಪ್ರಯತ್ನ ಮಾಡಿ. ಅದೇನಂತಂದರೆ, ಈ ಕಾನ್ಸೆಪ್ಟ್ ನೋಡ್ಕೊಳ್ಳಿ. 4, 2, 8, 2 ಇದೊಂದು ಟೆಕ್ನಿಕ್. 4 ಅಂದರೆ ಏನು? ನಾವು ಶ್ವಾಸ ತಗೊತೀವಲ್ಲ, ಶ್ವಾಸ ತಗೊಳ್ಳುವಾಗ 4 ಸೆಕೆಂಡ್ಗಳ ಕಾಲ ಶ್ವಾಸ ತಗೊಂಡದು. ಅಂದರೆ ನಾವು ನಿಶ್ವಾಸ ಅಂದರೆ ಶ್ವಾಸ ಒಳಗಡೆ ತಗೊಂಡದು 4 ಸೆಕೆಂಡ್ ತಗೊಂಡದು. 2 ಸೆಕೆಂಡ್ ಕುಂಭ ಮಾಡೋದು, ಅಂದರೆ ಈ ಕುಂಭಕ ಮಾಡೋದು. 2 ಸೆಕೆಂಡ್ ಕುಂಭಕ ಮಾಡಿದರೆ ನಿಲ್ಲಿಸಿ, ಮತ್ತು ಬಿಡುವಾಗ 8 ಸೆಕೆಂಡ್ಗಳು ಬಿಡೋದು. ಓಕೆ, ಬಿಟ್ಟಿದ ಮೇಲೆ ಇನ್ನೊಂದು 2 ಸೆಕೆಂಡ್ ಕುಂಭಕ ಮಾಡಿ ಹಾಗೆ ಬಿಡೋದು. ಆ ರೀತಿಯಲ್ಲಿ ಈ ಟೆಕ್ನಿಕ್ ಉಪಯೋಗಿಸಿದರೆ ಐಶ್ವರ್ಯ ಸಿದ್ಧವಾಗುತ್ತೆ ಅಂತ, ಐಶ್ವರ್ಯ ಸಿದ್ಧಿ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಏನದು? ಮತ್ತೆ ರಿಪೀಟ್ ಮಾಡ್ತೀನಿ. 4, 2, 8, 2
4 ಸೆಕೆಂಡ್ ಕಾಲ ಶ್ವಾಸ ತಗೊಳ್ಳೋದು, 2 ಸೆಕೆಂಡ್ ಕಾಲ ಕುಂಭಕ ಮಾಡೋದು, ಮತ್ತು 8 ಸೆಕೆಂಡ್ ಕಾಲ ಉಚ್ಛ್ವಾಸ ಮಾಡೋದು. ಆ ಉಚ್ಛ್ವಾಸ ಮಾಡಿದ ತಕ್ಷಣ 2 ಸೆಕೆಂಡ್ ಕಾಲ ಕುಂಭಕ ಮಾಡೋದು. ಆ ಉಚ್ಛ್ವಾಸದಲ್ಲೇ ಕುಂಭಕ ಮಾಡೋದು. ಉಚ್ಛ್ವಾಸ ಮಾಡುವಾಗಲೂ ಕುಂಭಕ ಮಾಡ್ಬೋದು. ಮಾಡಿ ಹಾಗೆ ಬಿಟ್ಟರೆ ಅದು ನಿಮಗೆ ಐಶ್ವರ್ಯ ಸ್ಥಿತಿ ಕೊಡುತ್ತೆ ಅಂತ ಹೇಳ್ತಾರೆ. ಆಯಿತು. ಸೊ ಈ ಐಶ್ವರ್ಯ ಸಿದ್ಧಿಗೋಸ್ಕರ ಸ್ವರಯೋಗದಲ್ಲಿ ಪ್ರಾಥಮಿಕ ಸೂತ್ರಗಳು ಸ್ವಲ್ಪ ಇದೆ. ಏನಪ್ಪ ಅಂತಂದರೆ, ಈ ಐಶ್ವರ್ಯ ಸಿದ್ಧಿಗೋಸ್ಕರ ನಾವು ಮಾಡಬೇಕಾಗಿರೋಂಥದ್ದು ಚಂದ್ರನಾಡಿ ಹೆಚ್ಚಾಗಿ ಕೆಲಸ ಮಾಡಬೇಕು. ಅಂದರೆ ಚಂದ್ರನಾಡಿ ಅಂಥದ್ದು ಚೆನ್ನಾಗಿ ಪ್ರವಾಹ ಆಗ್ತಾ ಇದೆ ಅಂದರೆ ಆವಾಗ ಮಾಡುವಾಗ ಪ್ರತಿಯೊಂದು ಅದು ಸಿದ್ಧಿಯಾಗತ್ತೆ. ಆಮೇಲೆ ಐಶ್ವರ್ಯಕ್ಕೆ ಒಂದು ಅದ್ಭುತವಾದ ಅವಕಾಶ, ಅದ್ಭುತವಾದ ದಾರಿ ಕೊಡುತ್ತೆ. ಯಾವುದಿದು? ಚಂದ್ರನಾಡಿ, ಇಡನಾಡಿ. ಅದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರವಾಹ ಮಾಡ್ತಾ ಇದ್ರೆ ಆ ರೀತಿಯಲ್ಲಿ ಲಾಭ ಸಿಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಶ್ವಾಸ ನಿಯಂತ್ರಣ ಮಾಡುವಾಗ, ಅಂದರೆ ಶ್ವಾಸ ನಿಯಂತ್ರಣ, ಯಾವುದೇ ಆ ಶ್ವಾಸ ಅನ್ನೋದು, ಉದಾಹರಣೆಗೆ ನಾವು ಈಗಾಗಲೇ ಹೇಳಿದೆ, ಶ್ವಾಸ ಏನು ನಡೀತಾ ಇದೆಯೋ ಆ ಸಮಯದಲ್ಲಿ ನೀವೇನು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ರೋ ಶ್ವಾಸ ಏನು ನಡೀತಾ ಇದೆಯೋ ಅಬ್ಸರ್ವ್ ಮಾಡಿ ಅದು ಪ್ರಕಾರ ನಿಮ್ಮ ಪಾದ, ಅಂದರೆ ಮನೆಯಿಂದ ಆಚೆ ಕಡೆ ಹೋಗುವಾಗ ಅದೇ ಪಾದವನ್ನು, ಈಗ ಎಡಗಡೆ ಶ್ವಾಸ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಎಡಗಡೆ ಪಾದನು ಆಚೆ ಕಡೆ ಇಟ್ಟು ಹೋಗ್ತಾ ಇರಬೇಕಾಗತ್ತೆ ಅಲ್ವಾ? ಅಂದರೆ ಯಾವ ಶ್ವಾಸ ನಡೀತಾ ಇದೋ ಆ ಸಮಯದಲ್ಲಿ ನೋಡಿಕೊಂಡು ಆ ರೀತಿಯಲ್ಲಿ ಮಾಡಬೇಕು. ಅದನ್ನು ಖಂಡಿತ ಕಾರ್ಯಸಿದ್ಧಿ ಲಭ್ಯವಾಗತ್ತೆ. ಕಾರ್ಯಸಿದ್ಧಿ ಲಭ್ಯವಾದರೆ ಯಶಸ್ವಿ ಆಗತ್ತೆ, ಐಶ್ವರ್ಯ ಸಿಗತ್ತೆ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಶ್ವಾಸ ಅಂದರೆ ಅದಕ್ಕೆ ಶ್ವಾಸವನ್ನು ಗಮನಿಸ್ಕೊಳ್ಳಿ, ಸ್ವರವನ್ನು ಗಮನಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಸ್ವರ ಗಮನಿಸಿ ಯಾವ ಸ್ವರ ನಡೀತಾ ಇದೋ ಆ ಸ್ವರ ಪ್ರಕಾರ ನಿಮ್ಮ ಕಾರ್ಯಗಳು ಇರಬೇಕಾಗತ್ತೆ. ಆ ಸ್ವರ ಇರುವಾಗ, ಈ ಉದಾಹರಣೆಗೆ ದೂರ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಚಂದ್ರ ಸ್ವರ ಒಳ್ಳೆಯದು. ಆ ಸಮಯದಲ್ಲಿ ನೀವು ಪ್ರಯಾಣ ಸ್ಟಾರ್ಟ್ ಮಾಡಿದರೆ, ನೀವು ಯಾವುದೇ ಹತ್ರ ಹೋಗಿ ಬರಬೇಕಂತ ಇಟ್ಕೊಳ್ಳಿ, ಸೂರ್ಯ ಸ್ವರ ತುಂಬ ಒಳ್ಳೆಯದು. ನೀವು ಯಾವ ಸ್ವರ ನಡೀತಾ ಇದೋ ಆ ಸ್ವರವನ್ನು, ಆ ಪಾದವನ್ನೇ ಮನೆಯಿಂದ ಆಚೆ ಕಡೆ ಹೋಗುವಾಗ ಮೊದಲನೇ ಪಾದ ಅದಿಟ್ಬಿಟ್ಟು ಹೋಗ್ತಾ ಇದ್ರೆ ಅದು ಕಾರ್ಯಸಿದ್ಧಿ ಆಗತ್ತೆ. ಈ ರೀತಿಯಲ್ಲಿ ನಿಮ್ಮ ಸ್ವರಕ್ಕೆ ಸಿಂಕ್ರನೈಸ್ ಮಾಡ್ಕೊಳ್ಳಿ, ನಿಮ್ಮ ಕೆಲಸಗಳು ಒಳ್ಳೆಯದಾಗತ್ತೆ, ಸಿದ್ಧಿ ಆಗತ್ತೆ, ಐಶ್ವರ್ಯ ಲಭ್ಯವಾಗತ್ತೆ ಆ ರೀತಿಯಲ್ಲಿ. ಆಮೇಲೆ ಈ ಐಶ್ವರ್ಯಕ್ಕೋಸ್ಕರ ಸ್ವಲ್ಪ 2 ಪ್ರಾಣಾಯಾಮಗಳು, ಇದೆಲ್ಲ ನಮ್ಗೆ ಗೊತ್ತಿರೋದೆ. ನಾಡಿ ಶುದ್ಧಿ ಪ್ರಾಣಾಯಾಮ ಒಂದು, ಭಸ್ತ್ರಿಕಾ ಪ್ರಾಣಾಯಾಮ ಒಂದು. ಈ 2 ಒಳ್ಳೆಯದು, ಶಕ್ತಿ ತುಂಬತ್ತೆ, ಮತ್ತು ಧನ ಮತ್ತು ವಿಜಯವನ್ನು ನಮಗೆ ಆಕರ್ಷಣೆ ಮಾಡತ್ತೆ. ಈ 2 ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲೊಂದು ಈ ಸ್ವರ ವಿಜ್ಞಾನದಲ್ಲಿ ಈ ಪರ್ಟಿಕ್ಯುಲರ್ ಪುಸ್ತಕ ಪ್ರಕಾರ ಒಂದು ಮಂತ್ರವನ್ನು ಅವ್ರು ಕೊಟ್ಟಿದ್ದಾರೆ. ಅದನ್ನು ಪಾಲನೆ ಮಾಡ್ಬೋದು ಅಂತ. ಅದೇನಂತಂದರೆ, ಓಂ ಶ್ರೀಂ ಮಹಾಲಕ್ಷ್ಮೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೇ ನಮಃ ಅಂತಂದರೆ ಇದೊಂದು ಮಂತ್ರ ಕೊಟ್ಟಿದ್ದಾರೆ. ಯಾವುದಕ್ಕಿದೆ ಅಂದರೆ ಈ ಐಶ್ವರ್ಯ ಸಿದ್ಧಿಗೋಸ್ಕರ ಅಂತ ಕೊಟ್ಟಿದ್ದಾರೆ. ಐಶ್ವರ್ಯ ಸಿದ್ಧಿಗೋಸ್ಕರ ಅದಕ್ಕೆ ಸಂಬಂಧಿಸಿದ ಶಕ್ತಿನ ತುಂಬಕ್ಕೆ ಈ ಮಂತ್ರ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಇದು ಈ ರೀತಿಯಲ್ಲಿ ಅದು ಈ ಸ್ವರ ವಿಜ್ಞಾನಕ್ಕೆ ಸಂಬಂಧಿತ. ಅಂದರೆ ಧ್ಯಾನ ಮಾಡೋದು ಖಂಡಿತ ಧ್ಯಾನ ಮಾಡಲೇಬೇಕು. ಧ್ಯಾನದಿಂದ ನಮಗೆ ಸಂಕಲ್ಪ ಶಕ್ತಿ ಹೆಚ್ಚಾಗತ್ತೆ. ನಾವು ಏನೇ ಅಂದ್ಕೊಂಡಿದ್ರು ಅದು ಸಾಧಿಸ್ಬೋದು. ಅಷ್ಟು ಆತ್ಮಸ್ಥೈರ್ಯ, ಧೈರ್ಯ ಪ್ರತಿಯೊಂದು ಸಿಗತ್ತೆ ಅಲ್ವಾ? ಧೈರ್ಯ ಸಾಹಸಿ ಲಕ್ಷ್ಮಿ ಅಂತ ಹೇಳ್ತಾರೆ, ಅದೇ ಒಂದು ಲಕ್ಷ್ಮಿ. ಅದೆಲ್ಲ ಸಿಗ್ಬೇಕಂದ್ರೆ ಧ್ಯಾನ ಮಾಡಲೇಬೇಕು. ಆದರೆ ಸ್ವರ ವಿಜ್ಞಾನವನ್ನು ಅದರಲ್ಲಿ ಪದ್ಧತಿಗಳು ಹೇಳ್ತಾ ಇದ್ದಾರೆ. ಅದೊಂದು ವಿಜ್ಞಾನ ಶಾಸ್ತ್ರ. ಅದೊಂದು ಸ್ವರ ವಿಜ್ಞಾನ ಅನ್ನೋದು ಒಂದು ಆಳವಾದ ಶಾಸ್ತ್ರ. ಅದರಲ್ಲಿ ಇಂಥ ಪದ್ಧತಿಗಳು ಹೇಳಿದ್ದಾರೆ, ಇದನ್ನು ನೀವು ಅಳವಡಿಸ್ಕೊಂಡ್ರೆ ತಪ್ಪೇನಿಲ್ಲ. ಅಂದರೆ ಎಸ್ಪೆಷಲಿ ಐಶ್ವರ್ಯಕ್ಕೋಸ್ಕರ ಹೇಳುವಂಥ ವಿಷಯಗಳಿವೆಲ್ಲ. ಆಮೇಲೆ ಪ್ರತಿನಿತ್ಯ ನೀವು ಅಳವಡಿಸ್ಕೋಬೇಕಾದ ಸ್ವಲ್ಪ ವಿಷಯಗಳು ಹೇಳ್ತಾರೆ ಇಲ್ಲಿ. ಏನಂತಂದರೆ, ನಾವು ಬೆಳಗ್ಗೆನೇ ಎದ್ದ ಮೇಲೆ ನಮ್ಮ ಸ್ವರವನ್ನು ನಾವು ಗಮನಿಸಿಕೊಂಡು ಅಲ್ವಾ, ಆ ಸ್ವರ ಏನು ಗಮನಿಸ್ತೀವೋ, ಸ್ವರನು ಬೆಳಗ್ಗೆ ಏಳೋ ಸಮಯದಲ್ಲೇ ಗಮನಿಸ್ಬೇಕಂತ ಹೇಳಿದ್ವಿ. ಆ ರೀತಿಯಲ್ಲಿ ಅದರ ಎಲ್ಲ ಪಾಲನೆ ಮಾಡ್ತಾ ಹೋಗಿ, ನಾವು ಹೇಳಿದ್ವಲ್ಲ, ಈಗಾಗಲೇ ಹೇಳಿದ್ವಲ್ಲ, ಆ ರೀತಿಯಲ್ಲಿ ನಡ್ಕೋಬೇಕಾಗತ್ತೆ. ಸ್ವರ ಗಮನಿಸೋದು, ಅದ್ರ ಪ್ರಕಾರ ನೀವು ಅಂದರೆ ಹಾಸಿಗೆಯಿಂದ ಹೇಳುವಾಗ ನೀವೆಲ್ಲ ಮಾಡ್ತಾ ಹೋಗ್ಬೇಕು, ಅಲ್ಲಿಂದ ಶುರು ಮಾಡಬೇಕು. ಮತ್ತು 6 ಗಂಟೆಗೆ ನಾವು ಸ್ವರ ವಿಜ್ಞಾನ ಪ್ರಕಾರ ಯಾವ ಸ್ವರವನ್ನು ಸೆಟ್ ಮಾಡ್ಕೋಬೇಕಂತ ಕೊಡ್ತಾ ಇರ್ತೀವಿ. ಅಂದರೆ ಇವತ್ತಿನ ಏನು ಪಕ್ಷ ಇದೆ, ಏನು ತಿಥಿ ಇದೆ, ಆ ಪಕ್ಷ ಆ ತಿಥಿ ಪ್ರಕಾರ ಇಂಥ ಇಂಥ ಸ್ವರ ನಡಿಬೇಕು, ಇಂಥ ಸ್ವರ ಇರಬೇಕು ಅಂತ 6 ಗಂಟೆಗೆ, ಅಂದರೆ ಸಂಧ್ಯಾಕಾಲ 6 ಗಂಟೆಗೆ ಬೆಳಗ್ಗೆ ಆಗ್ಬೋದು, ಮತ್ತು ಈವ್ನಿಂಗ್ ಸಂಧ್ಯಾಕಾಲ ಸಮಯ ಕೊಡ್ತೀವಿ. ಅದನ್ನು ಪ್ರತಿ ವಾಟ್ಸಪ್ಪಲ್ಲಿ ಕಲಿಸ್ತಾ ಇದ್ವಿ. ಅದಕ್ಕೂ ನಂದ್ಯಾ ಮೇಡಮ್ಗೂ ತುಂಬ ಕೃತಜ್ಞತೆ ತಿಳಿಸ್ಬೇಕು. ಪ್ರತಿನಿತ್ಯ ಮಾಡ್ತಾ ಇದ್ದಾರೆ.
ಹೌದು ನೋಡಿ, ಇಷ್ಟು ನಿಷ್ಠವಾಗಿ ಮಾಡ್ತಾರೆ ನೋಡಿ. ಅರ್ಥ ಆಯ್ತಾ ಮಾಸ್ಟರ್ಸ್? ಇದು ಸೇವೆ ಅನ್ನೋದು ನಿಜವಾದ ಸೇವೆ, ಅದು ಅರ್ಥ ಆಯ್ತಾ? ಸೇವೆ ಅಂದರೆ ಒಂದು ದಿವಸ ಮಾಡಿ 4 ದಿವಸ ಸಾಧ್ಯವಿಲ್ಲ, ನಾನು ಎಲ್ಲೋ ಓದಿನಿ ಅಲ್ಲಿದ್ದೀನಿ, ನನಗೂ ಈ ಥರ ಕಷ್ಟ ಆಯಿತು ಆ ಥರ ಕಷ್ಟ ಆಯಿತು, ಅದು ಸೇವೆ ಅಂತ ಅನ್ಸ್ಕೊಳಲ್ಲ. ಏನೋ ಸಮಯ ಸಿಕ್ಕಿದ್ರೆ ಮಾಡೋದು ಆ ಸೇವೆ ಅಂತ ಅನ್ಕೊಳಕ್ಕೆ ಸಾಧ್ಯವಿಲ್ಲ. ಸೇವೆ ಅಂದರೆ ಒಂದು ನಿಷ್ಠವಾಗಿ ಮಾಡಬೇಕು. ಯಾವುದೇ ಅಂದರೆ ಪ್ರತಿಫಲ ನಿರೀಕ್ಷೆ ಏನು ಮಾಡಿಲ್ಲದೇ ಮಾಡಬೇಕಾಗತ್ತೆ. ಆವಾಗ ನಿಮಗೆ ನಿಸರ್ಗ ನಿಮ್ಮ ಜೊತೆಗೆ ಇರುತ್ತೆ. ಸೊ ಅದು ಎಷ್ಟು ಸಾಧ್ಯವಾದರೆ ಅಷ್ಟು ಅಳವಡಿಸ್ಕೊಳೋಕೆ ಪ್ರಯತ್ನ ಮಾಡಿ. ಓಕೆ. ಸೇವೆ ಅಂತ ಹೇಳ್ಬಿಟ್ಟು ಒಂದು ದಿವಸ ಮಾಡಿ 15 ದಿವಸ ಅದ್ರ ಸಂಬಂಧಿತ ಮಾಹಿತಿನೇ ಇಲ್ಲ ಅಂತಂದರೆ ಅದು ಹೆಂಗೆ ಸೇವ್ ಆಗುತ್ತೆ? ನಮ್ಗೆ ಯಾವಾಗೋ ಸಮಯ ಇರುವಾಗ ನಾವು ಮಾಡೋ ಸೇವೆ ಆಗೋದಿಲ್ಲ. ಓಕೆ. ನಿರಂತರವಾಗಿ ಸಿಗಬೇಕಾಗತ್ತೆ. ಈಗ ನಿಸರ್ಗ ಇದೆ, ಮರಗಳು ಸಸ್ಯಗಳು ನಿಮಗೆ ಆಹಾರ ಕೊಡ್ತಾ ಇದೆ, ಅದು ಹಂಗೆ ಮಾಡಿದರೆ ನಾವೆಲ್ಲ ಎಲ್ಲಿರ್ತೀವಿ? ಒಂದು ದಿವಸ ಕೊಟ್ಟು ಇನ್ನು 15 ದಿವಸ ಊಟ ಕೊಟ್ಟಿಲ್ಲ ಅಂದರೆ, ಊಟ ತಿಂದಿಲ್ಲ ಅಂದರೆ ಶರೀರ ನಿಲ್ಸ್ಕೋತದ ಇದು? ಶರೀರ ನಿಲ್ಸೋಕ್ಕೆ ಸಾಧ್ಯವಿದೆಯಾ? ಆರೋಗ್ಯವಾಗಿ ಇರ್ತೀವ ನಾವು? ಅದೇ ಆ ರೀತಿಯಲ್ಲಿ ನೀವು ಪ್ರಕೃತಿನ ಗಮನಿಸಿ ತಿಳ್ಕೊಳ್ಳಿ. ಪ್ರಕೃತಿನ ಗಮನಿಸಿ ಒಂದ್ಸರಿ. ಏನು ಸೇವೆ ಅಂದರೆ ಅರ್ಥ ಆಗತ್ತೆ. ಸೇವೆ ಅನ್ನೋದು ನಿಜವಾದ ಸೇವೆನ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಸ್ಯಗಳನ್ನ ಗಮನಿಸಿ ಸಾಕು. ಇನ್ನು ಯಾರನ್ನೂ ಗಮನಿಸೋದು ಬೇಕಾಗಿಲ್ಲ, ಯಾವ ಪಾಠನೂ ಕೇಳಿಸ್ಕೊಂಡು ಬೇಕಾಗಿಲ್ಲ, ಗುರುಗಳ ಹತ್ರ ಹೋಗಿ ಕೂತ್ಕೊಳ್ಳೋದು ಬೇಕಾಗಿಲ್ಲ, ದೊಡ್ಡ ದೊಡ್ಡ ಭಾಷಣಗಳು ಕೇಳಿಸೋದು ಬೇಕಾಗಿಲ್ಲ. ಸಸ್ಯಗಳನ್ನು ಗಮನಿಸಿ. ಪ್ರತಿ ಸಸ್ಯ ನಿಮ್ಮ ಸುತ್ತಮುತ್ತಿರೋ ಸಸ್ಯಗಳು ನೀವೇನು ಕೊಡ್ತಾ ಇದ್ದೀರ ಅದಕ್ಕೆ? ನೀರು ಕೊಡೋದಿಲ್ಲ, ಕನೀಸ ಏನೂ ಕೊಡೋದಿಲ್ಲ. ನೀವೇನು ಕೊಡೋದಿಲ್ಲ, ಆದರೆ ನಿಮ್ಗೆ ಎಲ್ಲನೂ ಕೊಡ್ತದೆ ಅದು. ನೋಡಿ, ಅದು ನಿಜವಾದ ಸೇವೆ ಅಂದರೆ. ಅರ್ಥ ಆಯ್ತಾ? ಇದಕ್ಕೂ ದೊಡ್ಡ ದೊಡ್ಡ ಕ್ಲಾಸಸ್ಸು ಫೀಸ್ಗಳು ಕಟ್ಟಿ ಅಲ್ಲಿಗೂ ಕೂತ್ಕೊಂಡು ಯಾವುದೋ ಬೇರೆ ಊರಿಗೆ ಪ್ರಯಾಣ ಮಾಡಿ ಅಲ್ಲಿ ಏನೋ ಹಣಕಾಸು ಕೊಟ್ಟು ಕ್ಲಾಸಸ್ ಕೇಳಿಕೊಂಡು ಏನು ಬೇಕಾಗಿದೆ ಇವೆಲ್ಲ? ನಿಮ್ಮ ಸುತ್ತೂ ಇರುವಂಥ ಪ್ರಕೃತಿನ ಗಮನಿಸಿ ಸಾಕು. ಇನ್ನು ಯಾವ ಊರಿಗೆ ಹೋಗೋದು ಬೇಕಾಗಿಲ್ಲ. ನಿಮ್ಮ ಊರು ಬಿಟ್ಟು ಹೋಗೋದು, ಮನೆ ಬಿಟ್ಟು ಹೋಗೋದಿಲ್ಲ. ಮನೆ ಆಚೆ ಕಡೆ ಕೂತ್ಕೊಂಡು ಒಂದು ಸರಿ ಒಂದು ರೀತಿಯಲ್ಲಿ ತೀಕ್ಷ್ಣವಾಗಿ ನಿಮ್ಮ ನಿಸರ್ಗವನ್ನು ಗಮನಿಸಿ ಸಾಕು. ಇನ್ನೇನು ಬೇಕಾಗಿಲ್ಲ. ದಟ್ ವಿಲ್ ಟೀಚ್ ಆಲ್ ದ ಲೆಸನ್ಸ್. ಹೌ ಯು ಹ್ಯಾವ್ ಟು ಬಿಹೇವ್ ಇನ್ ಯುವರ್ ಲೈಫ್, ಹೌ ಯು ಹ್ಯಾವ್ ಟು ಟ್ರೀಟ್ ಅದರ್ ಅನಿಮಲ್ಸ್, ಹೌ ಯು ಹ್ಯಾವ್ ಟು ಎಂಜಾಯ್ ಯುವರ್ ಲೈಫ್, ಹೌ ಯು ಹ್ಯಾವ್ ಟು ಬಿ ವಿತ್ ಯುವರ್ ಸೆಲ್ಫ್. ಎಲ್ಲ ಪಾಯಿಂಟ್ಸ್ ಅಲ್ಲಿ ಸಿಗತ್ತೆ. ಇನ್ನೇನು ಬೇಕಾಗಿಲ್ಲ. ನನ್ನ ಪ್ರಕಾರ ಅದು ಕರೆಕ್ಟು. ನನ್ನ ಪ್ರಕಾರ ಪ್ರಕೃತಿಯೇ ನಮ್ಮ ದೈವ, ಪ್ರಕೃತಿಯೇ ನಮ್ಮ ಗುರುವು, ಪ್ರಕೃತಿಯೇ ನಮಗೆಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈಗ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಏನಂದರೆ, ಐಶ್ವರ್ಯಕ್ಕೋಸ್ಕರ ಹೇಳ್ತಾ ಹೋಗ್ತಾನೆ. ಸೊ ಪ್ರಾಣಾಯಾಮ ಈಗಾಗಲೇ ಹೇಳಿದ ಪ್ರಕಾರ ನಾಡಿ ಶುದ್ಧಿ, ಆಲ್ಟರ್ನೇಟಿವ್ ನಾಸ್ಟ್ರಲ್ ಬ್ರೀತಿಂಗ್ ಮತ್ತು ಭ್ರಸಿಕಾ ಪ್ರಾಣಾಯಾಮವನ್ನು ಪ್ರತಿನಿತ್ಯ 10 ರಿಂದ 15 ನಿಮಿಷ ಕಂಪಲ್ಸರಿ ಪಾಲನೆ ಮಾಡಿ. ಓಕೆ. ಸೊ ಧ್ಯಾನ ಮಾಡಿ. ಬೇಕಂದರೆ ಸಂಕಲ್ಪ ಧ್ಯಾನ ಮಾಡ್ಕೊಳ್ಳಿ. ಸಂಕಲ್ಪ ಧ್ಯಾನ ಹೇಗೆ ಮಾಡೋದು ಅಂತ ಈಗಾಗಲೇ ಹೇಳಿದ್ವಿ, ಮಾಡ್ಕೊಳ್ಳಿ. ಸೊ ಆಮೇಲೆ ಈಗ ಇಲ್ಲಂತ ಒಂದು ಮಂತ್ರ ಹೇಳಿದ್ವಲ್ಲ ಐಶ್ವರ್ಯಕ್ಕೋಸ್ಕರ, ಅದನ್ನು ಬೇಕಂದರೆ ಪಾಲನೆ ಮಾಡಿ. ಇಷ್ಟು ಸಾಕು. ಇಷ್ಟು ಮಾಡಿದರೆ ಐಶ್ವರ್ಯ ಸಿದ್ಧಿ ಆಗತ್ತೆ. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ